ಹಿಂಬದಿಯಿಂದ ಲಾರಿಗೆ ಟಿಟಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬರೋಬ್ಬರಿ 13 ಮಂದಿ ಸಾವನ್ನಪ್ಪಿರುವ ದುರ್ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ನಲ್ಲಿ ನಡೆದಿದೆ. ಮೃತರೆಲ್ಲರೂ ಸವದತ್ತಿಯ ದೇವರ ದರ್ಶನಕ್ಕೆಂದು ತೆರಳಿದ್ದು ಮರಳಿ ಊರಿಗೆ ಬರುವಾಗ ದುರ್ಘಟನೆ ಸಂಭವಿಸಿದೆ. ಮೃತರನ್ನ ಶಿವಮೊಗ್ಗ ಮೂಲದ ನಿವಾಸಿಗಳು ಎನ್ನಲಾಗಿದೆ. ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಅಪಘಾತ ನಡೆದಿದೆ ಎನ್ನಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ಯಾಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಘಟನೆಯಲ್ಲಿ ಓರ್ವ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಆತನಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮೃತರನ್ನ ಪರಶುರಾಮ್ 45 ವರ್ಷ, ಭಾಗ್ಯ 40 ವರ್ಷ, ನಾಗೇಶ್ 50 ವರ್ಷ, ವಿಶಾಲಾಕ್ಷಿ 40 ವರ್ಷ, ಅರ್ಪಿತಾ, ಸುಭದ್ರಾಬಾಯಿ, ಮಂಜುಳಾಬಾಯಿ, ಆದರ್ಶ, ಮಾನಸ, ರೂಪಾ, ಮಂಜುಳಾ ಆಗಿದ್ದು ಇನ್ನೊಬ್ಬರ ಹೆಸರು ತಿಳಿದು ಬಂದಿಲ್ಲ. ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಎಸ್ಪಿ ಅಂಶುಕುಮಾರ್, ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ, 3 ರಿಂದ 4 ವರ್ಷ ವಯಸ್ಸು ಇರಬಹುದು. ಉಳಿದಂತೆ 7 ಮಂದಿ ಹಿರಿಯರು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳ ನೋಡಿದ್ರೆ ರ್ಯಾಶ್ ಡ್ರೈವಿಂಗ್ ಕಾರಣ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಚಿಂಚೋಳಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಮನೆಗೆ ವಾಪಸ್ ಆಗುವಾಗ ಘಟನೆ ನಡೆದಿದೆ. ಸದ್ಯ ಘಟನೆಯಲ್ಲಿ ಗಾಯಗೊಂಡಿರುವ ಇಬ್ಬರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂದಿನ ತನಿಖೆಯನ್ನ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಅಪಘಾತದಲ್ಲಿ ಓರ್ವ ಬಾಲಕ ಸೀಟಿನ ಕೆಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ವಾಹನಗೆಲ್ಲ ಸೀಟ್ ಬೆಲ್ಟ್ ಹಾಕಿತ್ತು. ಘಟನೆ ನೋಡಿದ ಕೂಡಲೇ ನಮಗೆ ಶಕ್ತಿಯೇ ಕುಸಿತವಾಗಿತ್ತು. ಶೀಘ್ರ ಅವರನ್ನ ರಕ್ಷಣೆ ಮಾಡಬೇಕು ಎಂದು ಸೀಟ್ಗಳ ತೆರವು ಮಾಡಿ ನೋಡಿದಾಗ 3 ಜೀವಂತವಾಗಿದ್ದರು. ಇದರಲ್ಲಿ ಬಾಲಕನೋರ್ವ ಕೂಡ ಇದ್ದು ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದೇವೆ. ಒಟ್ಟು 15 ಮಂದಿ ಟಿಟಿ ವಾಹನದಲ್ಲಿ ಇದ್ರು ಎಂದು 108 ಆಂಬ್ಯುಲೆನ್ಸ್ ಚಾಲಕ ಮಾಹಿತಿ ನೀಡಿದ್ದಾರೆ. ಅದು ಉಳಿಲಿಲ್ಲ. ಅಯ್ಯಪ್ಪ ಅಣ್ಣ ಇಲ್ಲ. ನಮ್ಮ ಅಪ್ಪಗೆ ಹೇಳಣ್ಣ, ಯಾರಿಗೆ ಹೇಳಣ್ಣ, ನಮ್ಮ ಅತ್ತೆ ಹೇಳೋದು ಅಣ್ಣ ಇಲ್ಲಿ ಇಲ್ವೇ. ಅಯ್ಯೋ ದೇವ್ರೇ ಬರ್ಬೇಕು. ಏನು ನಮ್ಮ ಜೀವನನೇ ಹಾಳಾಗೋಯ್ತಲ್ಲಪ್ಪ. ದೇವ್ರು ದೇವ್ರು ಅಂದ್ರೆ ದೇವ್ರು ಏನಿಲ್ಲ. ಅಯ್ಯಪ್ಪ ಅಯ್ಯೋ ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಕ್ಕ ಮಕ್ಕಳು. ಅಯ್ಯೋ ದೇವ್ರೆ, ನನ್ನಿಂದ ನೋಡಕ್ಕಾಗಲ್ಲಪ್ಪ. ಅಯ್ಯೋ